ಒಳ ಮೀಸಲಾತಿ ಇರೋದು ಬೀದಿ ನಾಟಕ ಅಲ್ಲ. ನೀವು ಒಳ ಮೀಸಲಾತಿಯಾದಂತಹ ಹೇಳಿಕೆಗಳನ್ನ ನೀವು ಕಾರಜೋಳ ಇರಲಿ, ಆಂಜನೇಯ ಇರಲಿ, ನಾರಾಯಣಸ್ವಾಮಿ ಇರಲಿ, ಯಾರೇ ಇರಲಿ ಬೀದಿಗಳಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ. ಆದ್ರೆ ನೀವು ಒಳ ಮೀಸಲಾತಿಯ ಪರವಾದಂತಹ ಹೇಳಿಕೆಗಳನ್ನ ಕೊಡ್ಬೇಕಾಗಿರೋದಲ್ಲಿ ನಾರಾಯಣಸ್ವಾಮಿ ಲೋಕಸಭೆಯಲ್ಲಿ ಮಾತಾಡಬೇಕಿತ್ತು, ಮಾತಾಡ್ತಿಲ್ಲ, ಬೀದಿ ಬಂದು ಮಾತಾಡ್ತಾರೆ. ತಪ್ಪು ಇದು. ಅವರು ನಮ್ಮ ಸಮಾಜದ ಹಿರಿಯರಾಗಿ ಅವ್ರಿಗೆ ಹೇಳ್ತಾ ಇರ್ತಾವು. ನೀವು ಲೋಕಸಭೆಯಲ್ಲಿ ಮಾತಾಡಿ, ಮೊನ್ನೆ ನಡೆದ ಸೆಷನ್ ಅಲ್ಲಿ ಯಾಕೆ ಮಾತಾಡಲಿಲ್ಲ, ಬೀದಿ ಬಂದು ಯಾಕೆ ಮಾತಾಡ್ತೀರಿ? ಇದು ಬೀದಿ ನಾಟಕ ಅಲ್ಲ. ಕಾರಜೋಳವೇ ಈ ವಿಧಾನಸಭೆಯಲ್ಲಿ ಮಾತಾಡಲ್ಲ. ಒಂದು ಸಂತೋಷದ ವಿಚಾರ ಅಂದ್ರೆ ಸಿದ್ದರಾಮಯ್ಯ ಮಗ ಯತೀಂದ್ರ ಇತ್ತೀಚೆಗೆ ಮಾದಿರಿಗೆ ಮೈಸೂರಲ್ಲಿ ಎಷ್ಟು ಅನ್ಯಾಯ ಆಗಿದೆ ಅಂತ ತೋರಿಸುತ್ತಾರೆ. ಆದ್ರೆ ಅದೇ ವಿಧಾನಸಭೆಯಲ್ಲಿ ನಮ್ಮ ಜನಾಂಗದ ಕಾರಜೋಳರು ಇಲ್ಲ ಅನ್ಯಾಯ ಆಗಿದೆ ಮಾತಾಡಿ ಎಂತ ವಿಧಾನಸಭೆ. ಜೈ ಮಾದಿಗ, ಇನ್ನೂ ಜೋರಾಗಿ ಜೈ ಮಾದಿಗ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅದು ಈಗಿನ ಬಿಜೆಪಿ ಸರ್ಕಾರದ ಬೊಮ್ಮಾಯಿಯವರಿರಲಿ ಅಥವಾ ಶಿರಾದ ಉಪ ಚುನಾವಣೆಯಲ್ಲಿ ಬಂದು ಅಲ್ಲಿ ಇದೊಂದು ಸಾರಿ ಶಿರಾದಲ್ಲಿ ನಮಗೆ ಸಪೋರ್ಟ್ ಮಾಡಬೇಕು, ಒಳ ಮೀಸಲಾತಿ ಜಾರಿಗೊಳಿಸಿ ನಾವು ಬದ್ಧವಾಗಿದ್ದೀವಿ ಅಂತ ಮಾತಾಡ್ತಾ ನಳಿನ್ ಕುಮಾರ್ ಪಿಟೀಲ್ ಇರಲಿ, ಎಲ್ಲರಿಗೂ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇರುವಂಥದ್ದು. ನಿಮಗೆ ಸಾಧ್ಯ ಆದ್ರೆ, ನಿಮಗೆ ಮಾನ ಮರ್ಯಾದೆ ಇದ್ರೆ, ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋ ತಾಕತ್ತು ನಿಮಗಿದ್ರೆ ಇನ್ನೊಂದು ಸಾರಿ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಮುಖ ಇಟ್ಕೊಂಡು ನಮ್ಮ ಮನೆಗೆ ಓಟ್ ಕೇಳಕ್ಕೆ ಬರುವ ತಾಕತ್ತು, ಎದೆಗಾರಿಕೆ ನೀವು ಉಳಿದಿದ್ರೆ ಸದಾಶಿವ ಆಯೋಗದ ವರದಿಯನ್ನ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ. ಇಲ್ಲ ನಾವು ರಣಹೇಡಿಗಳು, ನಮ್ಮ ಕೈಲಿ ಆಗೋದಿಲ್ಲ, ನಾವು ಸತ್ತೋಗಿದ್ದೀವಿ, ನಮ್ಗೆ ಮುಂಚತ್ವ ಇಲ್ವಾ, ನಮ್ದು ನಾಲ್ಗೆ ಆಗಿರ್ಲಿಲ್ಲ, ಅವಾಗ ಮಾತಾಡುವ ಕೆರ ಆಗಿತ್ತು, ಹಂಗಾಗಿ ಬಾಯಿ ಬಂದಾಗ ಮಾತಾಡ್ಬಿಟ್ಟೆ, ನಾನು ಅದನ್ನ ಮಾಡೋಕ್ಕಾಗಲ್ಲ ಅಂತ ಸದಾಶಿವ ಆಯೋಗದ ವರದಿಯನ್ನ ಕ್ಯಾನ್ಸಲ್ ಮಾಡಿ ಇದಾಕಿ ಅದರ ತಿಂಗಳಿಗೆ. ಇಲ್ಲಿವರೆಗೂ ಎಷ್ಟು ಕೋಟಿ ಖರ್ಚಾಗಿದೆ ಆಗಲಿ ಎಲ್ಲ ತಗೊಂಡು ತಿನ್ನಬೇಕು ಸಾಕಿ, ನಮ್ಮ ಕೈ ಮಾಡೋಕ್ಕಾಗಲ್ಲ ಒಪ್ಕೊಂಡು. ಜೊತೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಮುಖಂಡರು ಸಿದ್ದರಾಮಯ್ಯವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಹೇಳೋದೇನು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಸಾಕಷ್ಟು ಏನೋ ಕೊಲಂಬೋಗಳು ಅಂದ್ರೆ ಒಳ ಮೀಸಲಾತಿ ಹೋರಾಟದ ವಿರೋಧಿಗಳು ಯಾರಿದ್ದಾರೆ ಅವ್ರ ಜೊತೆಯಲ್ಲಿ ಸಮಾವೇಶಗಳನ್ನು ಮಾಡುವಂಥದ್ದು, ಸಮಾಲೋಚನೆ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಇದು ಮಾಡುದು ಅಂತಂದ್ರೆ ಈಗಾಗಲೇ ನೆಲಕಚ್ಚಿರುವ ವಿಪಕ್ಷ ಮತ್ತು ಇರೋದಿಲ್ಲ. ಡಿ ಕೆ ಶಿವಕುಮಾರ್ ಅವರೇ ಎಚ್ಚರಿಕೆ ಎಲೆಗಳೆಲ್ಲ ಕೆಳಗಡೆ ಬಂದ್ಬಿಡ್ಬೇಕು, ಹಂಗೆ ಕೂಗ್ಲೇಬೇಕು. ಘೋಷಣೆ ಕೂಗೋದು ಅಂತಂದ್ರೆ ತಮಾಷೆ ಮಾತಲ್ಲ, ಶೋಕಿಗೋಸ್ಕರ ಅಲ್ಲ. ಒಳಗಡೆ ಇರುವಂತ ಬೆಂಕಿ ಇದೆಯಲ್ಲ, ಬೆಂಕಿ ಅದು ಹೊರಗಡೆ ಸಿಡಿಬೇಕು. ಒಳಗಡೆ ಇರೋ ಬೆಂಕಿ ಇದೆಯಲ್ಲ 30 ವರ್ಷಗಳ ನಿರಂತರವಾದಂತ ಹೋರಾಟದ ಬೆಂಕಿ ಅದು ಒಳಗಡೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಭೂಮಿಯ ಒಳಗಡೆ ಲಾವಾರಸ ಹೇಗೆ ಅದ್ರ ಕಾವು ಹೆಚ್ಚಾದ್ರೆ ಒಳಗಡೆ ಇರ್ಲಾರ್ದೆ ಸಿಡಿದು ಬರ್ತದಲ್ಲ ಜ್ವಾಲಾಮುಖಿ ತರ, ಅದು ಘೋಷಣೆಗಳು. ಘೋಷಣೆ ಯಾವಾಗಲೂ ಕೂಡ ಅಂತರ್ದಾಳದಿಂದ ಬರಬೇಕು, ಅದು ಬೆಂಕಿಯಾಗಿ ಸಿಡಿಬೇಕು. ಯಾಕೆ ಸಿಡಿಬೇಕು ಅಂತಂದ್ರೆ, ಯಾರು ನಮ್ಗೆ ಮೋಸ ಮಾಡ್ತಾ ಆಡಳಿತ ಮಾಡ್ತೀನಿ ಅಂತ ಹೇಳ್ತಾ ಮೋಸ ಮಾಡ್ತಾ ತಿರುಗ್ತಾ ಇದಾರಲ್ಲ, ಮಾನಗೆಟ್ಟ ಲಜ್ಜೆಗೇಡಿ ರಾಜಕಾರಣಿಗಳು, ಅವರ ಬುಡವನ್ನು ಸುಡಬೇಕು. ಆ ಘೋಷಣೆಗಳು ಒಳಗಡೆ ಬರುವ ಘೋಷಣೆಗಳು ನಾಳೆ ದಿವಸ ಚುನಾವಣೆಗಳ ಸಂದರ್ಭದಲ್ಲೂ ಕೂಡ ಗನ್ನು ಬಾಂಬ್ಗಳಾಗಿ ಅವರ ಬುಡವನ್ನು ಸುಟ್ಟಾಕಬೇಕು. ಅದು ಘೋಷಣೆ. ನೋಡೋಣ ಈಗ ಹೇಗೆ ಬರ್ತದೆ ಘೋಷಣೆ. ಜೈ ಮಾದಿಗ, ಇನ್ನೂ ಜೋರಾಗಿ ಜೈ ಮಾದಿಗ, ಜಾರಿಯಾಗಲಿ 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 ಪ್ರಭು ಚವ್ಹಾಣನಂತ ದುಷ್ಕರ್ಮಿಗಳಿಗೆ, ಪ್ರಭು ಚವ್ಹಾಣನಂತ ನಂಬಿಕೆ ಕೇಡಿಗಳಿಗೆ, ಪ್ರಭು ಚವ್ಹಾಣನಂತಹ ದುರಾಂಕಾರಿಗಳಿಗೆ, ಪ್ರಭು ಚವ್ಹಾಣನಂತಹ ಜನಾಂಗ ದ್ರೋಹಿಗೆ. ಸ್ನೇಹಿತರೆ, ಬಹುಶಃ ನೆಲಮಂಗಲದ ಇತಿಹಾಸದಲ್ಲಿ ಒಬ್ಬ ಪೊಲೀಸರ ಸಹಾಯವನ್ನೂ ಕೂಡ ಪಡೆದೆ ತುಂಬಾ ಶಿಸ್ತುಬದ್ಧವಾಗಿ ಘನತೆಯಿಂದ ಯಾವ್ದಾದ್ರು ಕಾರ್ಯಕ್ರಮಗಳನ್ನ ಮಾಡ್ತೀವಿ, ತುಂಬಾ ಶಿಸ್ತಲ್ಲಿರುತ್ತೆ. ನಮ್ಮ ಸಂಯಮ ಮತ್ತೆ ನಮ್ಮ ನೀತಿ ನಾವೇ ಕಾಪಾಡ್ತೀವಿ ಅಂತಂದ್ರೆ ಅದು ಕೇವಲ ನೆಲಮಂಗಲದ ಇತಿಹಾಸದಲ್ಲಿ ನೋಡ್ತಾ ಬರ್ತಿದ್ರಿ. ನೆಲಮಂಗಲ ತಾಲೂಕಿನ ದಲಿತ ಸಂಘಟನೆಗಳು, ಮಾದಿಗ ಸಂಘಟನೆಗಳು ಮಾತ್ರನೇ ಸಾಧ್ಯ ಆಗ್ತದೆ. ಇವತ್ತು ನಮ್ಮ ರ್ಯಾಲಿ ಹೇಗೆ ಬಂತು ಅಂತಂದ್ರೆ ನೋಡೋರೆಲ್ಲರೂ ಕೂಡ ಆಶ್ಚರ್ಯ ಪಡೋರು. ಎಷ್ಟು
ಶಿಸ್ತು ಏನು ನೀತಿಬದ್ಧವಾಗಿ ಹೋಗ್ತಾ ಇರಲಿಲ್ಲ. ಬ್ಯಾನರ್ನ ಬಿಟ್ಟು ಯಾರು ಬರಬಾರದು, ಎರಡು ಲೈನಲ್ಲಿ ನಡೀಬೇಕು ಅಂದ್ರೆ ಅದು ಬಿಟ್ಟು ಯಾರು ಆಗ್ತಿರಲಿಲ್ಲ. ಅಷ್ಟು ಶಿಸ್ತಿಗೆ ಹೆಸರುವಾದಿಯಾದಂತ ಮೈಗಾಕ್ರೆ ಅದು ಬಿಸಾಕ್ತಿರಲಿಲ್ಲ. ಅದು ಅಷ್ಟು ಶಿಸ್ತುಬದ್ಧವಾದಂತಹ ಕಾರ್ಯಕ್ರಮ ಮಾಡುವುದು. ಮತ್ತೆ ಇನ್ನೊಂದು ಗಮನಿಸಬೇಕು, ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ಯಾವತ್ತಿಗೂ ಕೂಡ ಯಾರಿಗೂ ಕೂಡ ನಮ್ಮ ಆಕ್ರೋಶ ಎಷ್ಟೇ ಇದ್ರೂ ಕೂಡ ಅದನ್ನ ಒಳಗಡೆ ಅದು ಬಿಟ್ಕೊಂಡು ಅವಾಚ್ಯವಾದ ಶಬ್ದಗಳನ್ನು ನಾವು ಯಾವತ್ತೂ ಬಳಸಿಲ್ಲ, ಇವತ್ತು ಬಳಸಿಲ್ಲ. ಅಸಂವಿಧಾನಿಕವಾದಂತಹ ಪದಗಳನ್ನ ಬಳಸೋದಾಗ್ಲಿ, ಯಾರಿಗೋ ಕೆಟ್ಟದಾಗಿ ಘೋಷಣೆ ಹೋಗೋದಾಗ್ಲಿ, ಅದು ಯಾವತ್ತಿಗೂ ಕೂಡ ನೆಲಮಂಗಲ ತಾಲೂಕಿನ ನಾವು ಏನು ಹೋರಾಟಗಾರ ಇದ್ದೀವಿ ಯಾವತ್ತಿಗೂ ಬಳಸಿಲ್ಲ, ಇವತ್ತಿಗೂ ಬಳಸಿಲ್ಲ. ನಮ್ಮ ಇವತ್ತಿನ ಜಾಥಾ ಇಡೀ ನೆಲಮಂಗಲ ತಾಲೂಕಿನ ಎಷ್ಟೇ ಸಂಘಟನೆಗಳಿದ್ರೂ ಕೂಡ ಅವೆಲ್ಲರಿಗೂ ಕೂಡ ಮಾದರಿಯಾಗಿ ನಿಂತ ಹೋರಾಟ ಇವತ್ತು ನಮ್ಮದಾಗಿದೆ. ಜೊತೆಗೆ ಕಾರ್ಯಕ್ರಮ, ಈ ಜಾಥಾ ಕಾರ್ಯಕ್ರಮ ನೋಡಿದಂತ ಕೆಲವರು ಅನ್ಕೊಂಡಿದ್ದೇನು ಅಂತಂದ್ರೆ ಜನಸಂಖ್ಯೆ ಕಮ್ಮಿ ಇತ್ತಲ್ಲ ಅಂತ. ಸ್ವಾಮಿ, ನಮಗೆ ಜನಸಂಖ್ಯೆ ಕಮ್ಮಿ ಅನ್ನೋದಲ್ಲ, ಕರೋನಾದ ರೀತಿ ನೀತಿಗಳು ಮತ್ತು ನಿಯಮಗಳು ಏನಿತ್ತು ಅದನ್ನ ಪಾಲಿಸಿದ್ವಿ. ತಹಸೀಲ್ದಾರ್ ಮತ್ತೆ ಪೊಲೀಸ್ ಇಲಾಖೆಯಿಂದ ನಮಗೆ ಆದೇಶ ಇತ್ತು, ಕರೋನಾದ ನಿಯಮಗಳನ್ನು ಪಾಲಿಸಿ ಕಾರ್ಯಕ್ರಮವನ್ನು ನಡೆಸಬೇಕು. ಹಾಗಾಗಿ 400 ಜನಕ್ಕೂ ಹೆಚ್ಚು ಜನ ಸೇರುವ ಅವಕಾಶ ನಮಗಿರಲಿಲ್ಲ. ಅದನ್ನು ಮೀರಿ ಸೇರಿಸಬಹುದಿತ್ತು. ಆದರೆ ನಾವು ಯಾವತ್ತಿಗೂ ಕೂಡ ಬಾಬಾ ಸಾಹೇಬರ ಅನುಯಾಯಿಗಳಾಗಿ ಈ ದೇಶದ ಗೌರವವನ್ನ, ಸಂವಿಧಾನವನ್ನ, ಕಾನೂನನ್ನ ಯಾವತ್ತಿಗೂ ಕೂಡ ನಾವು ಎತ್ತಿ ಹಿಡಿತೀವಿ ಹೊರತು ಅದನ್ನು ಮೀರೋದಿಲ್ಲ. ಹಾಗಾಗಿ ನಮ್ಮ ಪ್ರತಿಭಟನೆ ಕೂಡ ಕಾನೂನಾತ್ಮಕವಾಗಿ ಆ ಕಾನೂನಿನ ಚೌಕಟ್ಟಿನಲ್ಲೇ ಇರುತ್ತೆ. ಅರೆ, ಹಾಗಾದ್ರೆ ರಾಜಕಾರಣಿಗಳು ಸಾವಿರಾರು ಜನ ಸೇರಿಸಿ ಮಾಡ್ತಾ ಇದ್ರಲ್ಲ, ಆಗ ಕರೋನಾ ನಿಯಮ ಇರಲಿಲ್ಲ ಅಂದ್ರೆ ಅವರು ಸಗಣಿ ತಿನ್ನುತ್ತಾರೆ ಅಂತ ನಾವು ತಿನ್ನಕ್ಕಾಗಲ್ಲ. ನಮಗೆ ಒಂದು ರೀತಿ ನೀತಿ ಇದೆ, ನಮಗೆ ಕಾನೂನು ಮೇಲೆ ಗೌರವ ಇದೆ, ಅದನ್ನ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡುವಂತ. ಹಾಗಾಗಿ ಪೊಲೀಸ್ನವರು ಮತ್ತೆ ತಾಲೂಕಾಡಳಿತ ಕೊಟ್ಟಂತ ನಿರ್ದೇಶನ ಇತ್ತು, ಆ ನಿರ್ದೇಶನದ ಪ್ರಕಾರ ನಾವು ಎಷ್ಟು ಅವ್ರು ಲಿಮಿಟ್ ಮಾಡಿದ್ರು 400 ಜನಕ್ಕಿಂತ ಕೆಳಗಡೆ ಇರಬೇಕು ಅಂತಿದ್ರು, ಅದೇ ರೀತಿ ಅಷ್ಟೇ ಜನ ಕಾರ್ಯಕ್ರಮ ಮಾಡ್ತಾರೆ. ಅದೇ ಕಾರ್ಯಕ್ರಮದಲ್ಲಿ ನಮ್ಮ ಹಲವಾರು ಹೋರಾಟಗಾರ ಬಂಧುಗಳೆಲ್ಲ ಭಾಗವಹಿಸಿದ್ದಾರೆ. ಎಲ್ಲರೂ ಕೂಡ ದಯಮಾಡಿ ಸ್ಟೇಜಿನ ಮುಂಭಾಗಬೇಕು. ನಾವು 2 ಮಾತುಗಳನ್ನ ಅಷ್ಟೇ ಪ್ರಾರಂಭ ಮಾಡ್ತೀವಿ, ಮಾತಾಡ್ತೀವಿ. ನಮ್ಮ ಶ್ರೀನಿವಾಸ್ ಅವರು, ಕನಗೋಳಿ ಶ್ರೀನಿವಾಸ್ ಅವರು, ಹಾಗೆ ಆಟೋ ಚಾಲಕರ ಪುಟ್ಟರಾಜ್ ಅವರು, ಹನುಮಂತರಾಜ್ ಅವರು, ದೊಡ್ಡರೆ ಕಲ್ಯಾಣವರು, ಶಿವ ಬುಧಾಳ್ ಅವರೆಲ್ಲ ದಯಮಾಡಿ ವೇದಿಕೆ ಮುಂಭಾಗಬೇಕು. ನಿಮ್ಮ ಮುಂದೆ ಇರ್ತಾರೆ, ನೀವೆಲ್ಲ ಇದ್ದಾರೆ ಕಷ್ಟ ಆಗಿದೆ, ದಯಮಾಡಿ ಬರ್ಬೋದು. ಬೈಲಪ್ಪರು ಹಾಗೆ ಬೈಲಪ್ಪರು ಇಲ್ಲಿದ್ದೀರಲ್ಲ, ಎಲ್ಲರೂ ಕೂಡ ವೇದಿಕೆ ಮುಂಭಾಗ ಬರಬೇಕು. ರತ್ನವರು ಎಲ್ಲರೂ ಕೂಡ ವೇದಿಕೆ ಬರಬೇಕು. ಈಗ ದಾಸಗಣ ಶ್ರೀನಿವಾಸ್ ನಮ್ಮ ಮಾತನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ದಯಮಾಡಿ ನೋಡಿ, ಯಾಕೆಂತಂದ್ರೆ ಆಮೇಲೆ ಡಿಸ್ಟರ್ಬ್ ಆಗ್ಬೇಡಿ, ಆ ಕಡೆ ಈ ಕಡೆ ಹೋಗೋದು ಓಡಾಡೋದು ದಯಮಾಡಿ ಮಾಡಬೇಡಿ. ನಾವು ನಮ್ಮ ಮುಂದೆಷ್ಟು ಒಂದು 10ರಿಂದ 15 ನಿಮಿಷ ಸಮಯವನ್ನ ಇವತ್ತು ನಿಮಗೆ ಕೊಡ್ತೀನಿ ಅಂತಂದ್ರೆ 10ರಿಂದ 15 ನಿಮಿಷ ಸಮಯವನ್ನು ಇವತ್ತು ಕೊಟ್ಟರೆ ಬಹುಶಃ ಇದು ನೆಲಮಂಗಲ ತಾಲೂಕಿನ ಮಾದಿಗರ ಸ್ವಾಭಿಮಾನ ಅದನ್ನ ಹೆಚ್ಚಿಸೋದಕ್ಕೆ ಮತ್ತೆ ಮುಂದಿನ ದಿವಸಗಳಲ್ಲಿ ಈಗೇನು ನಾವು ಕಳ್ಕೊಂಡಿದೀವ, ನಾನು ಇಲ್ಲಿ ಯಾವತ್ತೂ ಕೂಡ ಈ ವೇದಿಕೆಯಲ್ಲಿ ಇಲ್ಲಿ ಯಾರೋ ಆಡದ ಮಾತುಗಳನ್ನ, ಕಠೋರವಾದ ಸತ್ಯಗಳನ್ನ ನಿಮ್ಮ ಮುಂದೆ ಹೇಳ್ತೀನಿ. ನೇರವಾಗಿ ಮಾತಾಡ್ತೀನಿ, ಜಾತಿ ಹಿಡಿದೇ ಮಾತಾಡ್ತೀನಿ. ಅದರಿಂದ ನನಗೇನು ನಷ್ಟ ಆಗ್ಬೇಕಾಗಿಲ್ಲ. ಸತ್ಯವನ್ನ ಹೇಳಿ ನೆಲಮಂಗಲ ತಾಲೂಕಿನ ಮಾದಿಗರನ್ನ ಬಡಿದು ಎಚ್ಚರಿಸುವುದು ನನ್ನ ಕರ್ತವ್ಯ. ನಾನು ಅದನ್ನು ಮಾಡೇ ಮಾಡ್ತೀನಿ. ಇದರಿಂದ ಯಾವುದೇ ಪರಿಣಾಮ ಆದರೂ ಕೂಡ ನಾನು ಎದುರುಕೊಳ್ಳಲ್ಲ ಅಂತ ನಾನು ಕೇಳ. ಬಹಳ ಬೇಸರ ಆಗುತ್ತೆ, ಯಾಕೆಂದ್ರೆ ಸುಮಾರು 23 ವರ್ಷಗಳ ಕೆಳಗಡೆ ಇದೇ ನೆಲಮಂಗಲ ತಾಲೂಕು ಕಚೇರಿ ಮುಂಭಾಗದಲ್ಲಿ ಇದೇ ವೇದಿಕೆಯಲ್ಲಿ ಸದಾಶಿವ ಆಯೋಗದ ವರದಿ ಅಂದ್ರೆ ಆಗ ಅದು ಒಳಮೀಸಲಾತಿ ಹೋರಾಟ ಅಂತ ಅಷ್ಟೇ ಕರೀತಾ ಇದ್ದೀವಿ. ಸದಾಶಿವ ಆಯೋಗದ ವರದಿ ಇರಲಿಲ್ಲ. 23 ವರ್ಷಗಳ ಕೆಳಗಡೆ ಇದೇ ತಾಲೂಕಾ ಕಚೇರಿ ಮುಂದೆ ಇದೇ ಮಾತುಗಳನ್ನ ಆಡಿದ್ದೀವಿ. ಒಳ ಮೀಸಲಾತಿ ವರ್ಗೀಕರಣ ಆಗಲೇಬೇಕು, ಮೀಸಲಾತಿಯ ಸವಲತ್ತನ್ನ ಸ್ಪರ್ಶ ಜಾತಿಗಳಲ್ಲೂ ಕೂಡ ಕಬಳಿಸ್ತಾ ಇದ್ದಾರೆ. ಹಾಗಾಗಿ ನಮಗೆ ಆಗ್ತಾ ಇರುವಂತ ಅನ್ಯಾಯನ ಕೇಳೋರು ಯಾರು? ದಯಮಾಡಿ ಇವನ್ನ ಜಾರಿಗೊಳಿಸಿ ನಮಗೆ ದಕ್ಕಬೇಕಾಗಿರೋ ಪಾಲು ನಮಗೆ ಸಿಗಬೇಕು ಅಂತ ಮಾತಾಡಿ 23 ವರ್ಷ ಆಯ್ತು ನಾನು ಇದೇ ವೇದಿಕೆ ಮೇಲೆ ಇಲ್ಲೇ. ಈ ಒಳ ಮೀಸಲಾತಿ ಹೋರಾಟ ಪ್ರಾರಂಭ ಆಗಿ ಇಲ್ಲಿಗೆ ಸರಿಸುಮಾರು 30 ವರ್ಷಗಳಾಯಿತು. 30 ವರ್ಷಗಳ ಹಿಂದೆ ಹುಟ್ಟಿರದೇ ಇರುವಂತಹ ಎಷ್ಟೋ ಜನ ನನ್ನ ಯುವಕರು ಇವತ್ತು ಬಂದು ಇಲ್ಲಿ ಹೋರಾಟ ಮಾಡೋದಾಗಿದೆ. ಇದು ನಾವು ಯಾರು ಕೂಡ ಹೆಮ್ಮೆ ಪಡೋದಲ್ಲ. 30 ವರ್ಷ ಒಂದು ಹೋರಾಟವನ್ನ ಕಾಯ್ಕೊಂಡು ಬಂದಿದ್ದೀವಿ ಅಂದ್ರೆ ಹೆಮ್ಮೆ ಪಡೋದಲ್ಲ, ನಾಚಿಕೆಯಿಂದ ತಲೆ ತಗ್ಸುವಂತ ಸಂಗತಿ. 30 ವರ್ಷ ಒಂದು ಬೇಡಿಕೆಯಲ್ಲಿ ಇಟ್ಕೊಂಡು
ಅವತ್ತು ಹುಟ್ಟದೇ ಇರುವಂತಹ ನನ್ನ ಯುವ ಮಿತ್ರರು ಇವತ್ತಿಗೆ ಬಂದು ಹೋರಾಟ ಮಾಡುವಂತ ಶಕ್ತಿ ಇದೆ. ಯಾಕೆ ಏನಾಗ್ತಾ ಇದೆ? ಇಲ್ಲಿಯವರೆಗೂ ಕೂಡ ನಮ್ಮನ್ನ ವಂಚನೆ ಮಾಡ್ಕೊಂಡು ಬರ್ತಾ ಇರುವಂತ ನೀವು ಎಲ್ಲ ರಾಜಕೀಯ ಪಕ್ಷಗಳು, ಬಿಜೆಪಿ ಇರಲಿ, ಜೆಡಿಎಸ್ ಇರಲಿ, ಕಾಂಗ್ರೆಸ್ ಇರಲಿ, ಇನ್ಯಾವುದೇ ಮಣ್ಣು ಮಸಿ ಎಲ್ಲಾ ಪಕ್ಷಗಳು ಕೂಡ ಸದಾಶಿವ ಆಯೋಗದ ವರದಿಯನ್ನ ಮುಂದೆ ಇಟ್ಕೊಂಡು ಡೋಂಗಿ ನಾಟಕ ಆಡ್ಕೊಂಡು ಮಾದಿಗರನ್ನ ವಂಚಿಸ್ಕೊಂಡು ಇದೊಂದು ಸಾರಿ ನಮ್ಮನ್ನು ಗೆಲ್ಲಿಸ್ಬಿಡಿ, ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡ್ತೀವಿ, ಇದೊಂದು ಸಾರಿ ನಮ್ಮನ್ನು ಗೆಲ್ಲಿಸ್ಬಿಡಿ, ಮೀಸಲಾತಿ ವರ್ಗೀಕರಣವನ್ನು ಮಾಡ್ತೀವಿ, ಇದೊಂದು ಸಾರಿ ನಮ್ಮನ್ನು ಗೆಲ್ಲಿಸ್ಬಿಡಿ, ಒಳ ಮೀಸಲಾತಿ ಜಾರಿಯನ್ನ ಮಾಡ್ತೀವಿ. ನೀವು ಒಬ್ಬನೇ ಬನ್ನಿ ಲಕ್ಷಾಂತರ ಜನ ನನ್ನ ಭಾಷಣ ಕೇಳಿ ನಾನು ಒಳ ಮೀಸಲಾತಿ ಜಾರಿ ಮಾಡ್ತೀನಿ, ನೀವು ಮತ್ತೆ ನೀವು ನನಗೆ ಓಟ್ ಹಾಕಿ. ಇದೇ ನಾಟಕಗಳನ್ನ ಆಡ್ಕೊಂಡು ಬಂದಾಯ್ತು. 30 ವರ್ಷ ಆಯ್ತು. ಇನ್ನೆಷ್ಟು ವರ್ಷ ನಾವು ಈ ರೀತಿಯ ವಂಚನೆಗಳಿಗೆ ಒಳಗಾಗ್ತೀವಿ? ನಾನು ನೆಲಮಂಗಲ ತಾಲೂಕಿನ ಮಾದಿಗರ ಜನಸಂಖ್ಯೆಯನ್ನು ಮುಂದೆ ಇಟ್ಟೆ ಮಾತಾಡ್ತೀನಿ, ನೇರವಾಗಿ ಹೇಳ್ತೀನಿ. ನೆಲಮಂಗಲ ತಾಲೂಕಿನಲ್ಲಿ ಸುಮಾರು 40 ರಿಂದ 45 ಸಾವಿರಕ್ಕೂ ಹೆಚ್ಚು ಜನ ಮಾದಿಗರು ಇದ್ದಾರೆ ಅಂತ ಮಾತಾಡ್ತೀನಿ. ಆದ್ರೆ ಕಠಿಣವಾದಂತ ಸತ್ಯ ನೀವ್ಯಾರು ಅರಗಿಸ್ಕೊಳ್ಳಕ್ಕಾಗಿರೋ ಸತ್ಯ ಇರೋದಂದ್ರೆ ನೆಲಮಂಗಲ ತಾಲೂಕಿನ 17 ತಾಲೂಕು ಪಂಚಾಯತಿನಲ್ಲಿ ಕೇವಲ ಒಬ್ಬ ಮಾದಿಗ ಮೆಂಬರ್ ಈ ಸಾರಿ. ಇನ್ನು 16 ಏನು ಇರೋದು ಜನಸಂಖ್ಯೆ ಎಷ್ಟು? 45,000. 17 ತಾಲೂಕು ಪಂಚಾಯತಿಯಲ್ಲಿ ಇರೋದು ಮಾದಿಗ ಎಷ್ಟು? ಒಬ್ಬ. ನೆಲಮಂಗಲ ತಾಲೂಕಿನ 4 ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳು, ನೆಲಮಂಗಲ ತಾಲೂಕಲ್ಲಿ ಎಷ್ಟು ಜನ? 45,000 ಮಾದಿಗರು. ಅದೇ ನೆಲಮಂಗಲ ತಾಲೂಕಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಎಷ್ಟು? ಒಬ್ರು ಇಲ್ಲ, ಜೀರೋ. ಇದು ಹೆಮ್ಮೆಯಿಂದ ಹೇಳ್ಕೊಡೋದಲ್ಲ. ನೆಲಮಂಗಲ ತಾಲೂಕಲ್ಲಿರೋ ಮಾದಿಗರ ಜನಸಂಖ್ಯೆ ಎಷ್ಟು? 45,000. ನೆಲಮಂಗಲ ತಾಲೂಕಲ್ಲಿರೋ ಎಮ್ಮೆಲೆಗಳೆಷ್ಟು? ಇಲ್ಲ. ಗ್ರಾಮ ಪಂಚಾಯಿತಿಗಳಲ್ಲಿ ಈ ಸಮಾಜ ಏನ್ ಮಾಡುತ್ತೆ? ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಕೊಟ್ಟಾಗ ಅಲ್ಲಿ ಸ್ಪರ್ಶ ಜಾತಿಯ SCR, ಅಸ್ಪೃಶ್ಯ ಜಾತಿಯ SCR ಅಂತ ಇವತ್ತಿಗೂ ಕೂಡ ಜಾತಿಗ್ರಸ್ತ ಕೊಳಕು ಜಾತಿ ರೋಗ ಇರುವಂತ ಮನಸ್ಥಿತಿಗಳು ಯೋಚನೆ ಮಾಡ್ತವೆ. ಇವತ್ತು ಸ್ಪರ್ಶ ಜಾತಿಗಳಾದಂತಹ ಬೋವಿ ಮತ್ತು ಲಮಾಣಿಗಳು ನೇರವಾಗಿ ಮಾತಾಡೋದು. ನೆಲಮಂಗಲ ತಾಲೂಕಿನಲ್ಲೆಲ್ಲ ಹುಡುಗರು ಕೂಡ ನಿಮಗೆ 6 ರಿಂದ 7 ಸಾವಿರ ಬೋವಿ ಜನಸಂಖ್ಯೆ ಸಿಗೋದಿಲ್ಲ. ಸತ್ಯ ಮಾತಾಡೋಕೆ ಭಯ ಪಡ್ಬೇಕಾಗಿಲ್ಲ. ಈಗ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಬೋವಿಗಳು ಯಾರು ಕೂಡ ನನ್ನ ಕೋಪ ಮಾಡ್ಕೋಬೇಕಾಗಿಲ್ಲ. ನಿಮ್ಮ ಮೇಲೆ ಪ್ರೀತಿ ಇದೆ ನನಗೆ. ಆದ್ರೆ ಜನಸಂಖ್ಯೆ ಕಾರಣಕ್ಕೆ ಅನ್ಯಾಯ ಆಗ್ತಾ ಇದ್ರೆ ಸಹಿಸೋಕ್ಕಾಗಲ್ಲ. 45,000 ಜನಸಂಖ್ಯೆ ಮಾದಿಗರು ಜೀರೋ, 5-6 ಸಾವಿರ ಜನಸಂಖ್ಯೆ ಇರುವ ಬೋವಿಗಳು ಎಲ್ಲ ಹಕ್ಕುಗಳನ್ನ ಅಧಿಕಾರಿಗಳನ್ನ ಗಮನಿಸ್ತಾರೆ ಅಂತಂದ್ರೆ ಇದನ್ನ ಸಾಮಾಜಿಕ ನ್ಯಾಯ ಅಂತ ಕರೀತಾರ? ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಹೋಗಿ ಇದೇ ನೆಲಮಂಗಲ ತಾಲೂಕಿನಲ್ಲಿ ನೀವು ಹುಡುಗರು ಕೂಡ 2 ರಿಂದ 3 ಸಾವಿರ ಲಂಬಾಣಿಗಳು ಸಿಗೋದಿಲ್ಲ. ಆದ್ರೆ ಇಲ್ಲೊಬ್ಬ MLA ಆಗಿ ಹೋಗ್ತಾರೆ, ಇಲ್ಲೊಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ತಾರೆ, ಇಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ತಾರೆ. ನಾವಿರೋದು ಏನಕ್ಕೆ ಇರೋದು ನಾವು? ಇದು ತಾಲೂಕಿನ ಕೇವಲ ನೆಲಮಂಗಲ ತಾಲೂಕಿನ ಸತ್ಯವನ್ನು ಮಾತ್ರ ಹೇಳ್ತಾ ಇದ್ದೀನಿ. ಇನ್ನು ಕರ್ನಾಟಕದಾದ್ಯಂತ ಇದೇನೆ. ಸುಮಾರು 15 ರಿಂದ 20 ವರ್ಷಗಳ ಕೆಳಗಡೆ ಹೋದ್ರೆ ಕರ್ನಾಟಕದ ರಾಜಕಾರಣವನ್ನು ನೀವೆಲ್ಲರೂ ಕೂಡ ಒಂದ್ಸಾರಿ ಪರಿಶೀಲನೆ ಮಾಡಿ. ಇರುವಂತಹ 36 ಮೀಸಲಾತಿ ಕ್ಷೇತ್ರಗಳಲ್ಲಿ 36ಕ್ಕೆ 36 ಕೂಡ ವಲಯ ಮಾದಿಗರು ಇಬ್ರು ಇರ್ತಿದ್ರು. ಇವತ್ತೆಷ್ಟು ಜನ ಇದ್ದಾರೆ? ಕರ್ನಾಟಕದಲ್ಲಿ 40 ರಿಂದ 45 ಲಕ್ಷ ಮಾದಿಗರು ಇದ್ದಾರೆ, ಸರಿಸಮ 40 ಲಕ್ಷದವರೆಗೂ ಕೂಡ ವಲಯಗಳು ಇದ್ದಾರೆ. ಆದ್ರೆ ಇವರಿಬ್ರು ಸೇರಿದ್ರೆ 11 ಜನ MLAಗಳಿಲ್ಲ. ಇವತ್ತು 21-22 ಜನ ಬೋವಿ ಮತ್ತು ಲಂಬಾಣಿಗಳು MLAಗಳಿರ್ತಾರೆ. ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡ್ತೀವಿ ಅಂತ ಹೊರಗಡೆ ಮಾತಾಡೋದಂದ್ರೆ ನಮ್ಮ ಶಾಸಕರಿಗೆ, ನಮ್ಮ ಮಂತ್ರಿಗಳಿಗೆ ಧಮಕಿ ಆಗ್ತಾರೆ. ಅರವಿಂದ ಲಿಂಬಾವಳಿ ಅನ್ನುವಂತಹ ಒಬ್ಬ ಅವಿವೇಕಿ ದುರಾಂಕಾರಿ ಇಡೀ ಕರ್ನಾಟಕದಲ್ಲಿ ಅವರ ಪಾಪ್ಯುಲೇಷನ್ ಕೇವಲ 3% ಅಲ್ಲಿ ಬೋವಿ ಲಂಬಾಣಿಗಳು ಉಳಿದ್ರೆ 1.5% ಇರುವಂತಹ 15% ಅಲ್ಲಿ ಬೇರೆ ಮಾತಾಡಬಾರದು. ಇರುವಂತಹ 15% ಮೀಸಲಾತಿನಲ್ಲಿ 6% ಮಾದಿಗರಿಗೆ ಸಿಗುತ್ತೆ, 5% ವಲಯರಿಗೆ ಸಿಗುತ್ತೆ, 3% ಬೋವಿ ಲಂಬಾಣಿ ಕೊಚ್ಚಕ್ಕೆ ಸಿಗುತ್ತೆ, 1% ಇದರಲ್ಲಿ ಸಿಗುತ್ತೆ. ಅಂದ್ರೆ 15% ಅಲ್ಲಿ ಅವರ ಪಾಪ್ಯುಲೇಷನ್ ಎಷ್ಟು? 3%. 3% ಅಲ್ಲಿ ಬೋವಿಗಳೆಷ್ಟು? 1.5%. 1.5% ಇರುವ ಒಬ್ಬ ಅರವಿಂದ ಲಿಂಬಾವಳಿ ಮಾತಾಡ್ತಾನೆ, ಒಳ ಮೀಸಲಾತಿ ಜಾರಿ ಆಯ್ತು ಅಂದ್ರೆ ಕರ್ನಾಟಕದಲ್ಲಿ ರಕ್ತಪಾತ ಮಾಡ್ತೀನಿ ಅಂತ. ಎಲ್ಲ ಇವರು ದುರಾಂಕಾರ ಎಷ್ಟಿರ್ಬೇಕು? ಇವರು ದುರಾಂಕಾರ. ಒಬ್ಬ ಅರವಿಂದ ಲಿಂಬಾವಳಿ ರಕ್ತಪಾತ ಮಾಡ್ತಾರಂತೆ ಕರ್ನಾಟಕದಲ್ಲಿ. ಇನ್ನೊಬ್ಬ ಪ್ರಭು ಚವ್ಹಾಣ ಅಂದ್ರೆ ಇತ್ತೀಚೆಗೆ ಕೇಂದ್ರ ಮಂತ್ರಿ ಆದಂತಹ ನಾರಾಯಣ ಸ್ವಾಮಿ ವೇದಿಕೆ ಮೇಲೆ ಮಾತಾಡಬೇಡಿ, ದಯಮಾಡಿ ವೇದಿಕೆ ಮೇಲೆ ಮಾತಾಡಬೇಡಿ. ಇನ್ನೊಬ್ಬ ಪ್ರಭು ಚವ್ಹಾಣ ಇತ್ತೀಚೆಗೆ ನಮ್ಮ ಕೇಂದ್ರ ಮಂತ್ರಿ ಆದಂತಹ ನಾರಾಯಣ ಸ್ವಾಮಿ ಅವರಿಗೆ ಧಮಕಿ ಕೊಡ್ತಾರೆ, ನಿನಗೆ ತಾಕತ್ತಿದ್ರೆ ಒಳ ಮೀಸಲಾತಿ ಜಾರಿಗೊಳಿಸ್ತೀವಿ. ಹಾಗಿದ್ರೆ ನಾವೇನು ಮಾಡ್ತಾ ಇದ್ದೀವಿ? ನಮ್ಮ ಜನಸಂಖ್ಯೆ ಬಹುದೊಡ್ಡದು, ನಮ್ಮ ಶಕ್ತಿ ಪ್ರದರ್ಶನ ದೊಡ್ಡದು. ನಾವು ಗೋಷ್ಠಿಗಳಿಗೆ ಹುಡುಗುವಾಗ ಕೂಗ್ತೀವಿ, ಏನದು ಮಾದಿಗರ ಸಿಕ್ಕು ಹೊಟ್ಟೆಗೆ ಬಂದ್ರೆ ಮುಂದೆ ಚೂರು ಕೂಗ್ತೀವಿ. ನನ್ನ ತಪ್ಪು. ಬರೀ ಕೂಗಿ ಸತ್ತಿದ್ದಾಯ್ತು. ಅದ್ರ ಬಂದು ಆ ಆಕ್ರೋಶನ, ಆ ಸತ್ಯವನ್ನ
ತಲೆಗೆ ಏರಿಸ್ಕೋಬೇಕಿತ್ತು, ಎದೆಗೆ ಏರಿಸ್ಕೋಬೇಕಿತ್ತು. ಸಂದರ್ಭ ಬಂದಾಗ ಏನೇ ಆದ್ರೂ ಕೂಡ ಈ ಜಾತಿ ಪರವಾಗಿ ನಾವು ನಿಲ್ತೀವಿ. ಯಾಕೆಂತಂದ್ರೆ ಒಂದು ತಿಳ್ಕೊಳ್ಳಿ, ಶೋಷಿತ ಸಮುದಾಯಕ್ಕೆ ಸೇರಿದಂತಹ ಜಾತಿಗಳು ಜಾತಿ ಕಾರಣಕ್ಕೆ ಒಂದಾದ್ರೆ ಅದು ಅಪರಾಧ ಅಲ್ಲ. ಯಾಕೆಂದ್ರೆ ನಾವು ಶೋಷಣೆಗೊಳಗಾಗಿದ್ದೀವಿ. ನಮ್ಮನ್ನು ಯಾರಾದ್ರೂ ಕೂಡ ನೀವು ಜಾತಿವಾದಿಗಳು, ಅವಕಾಶವಾದಿಗಳು ಅಂತ ನಾವು ನೇರವಾಗಿ ಹೇಳಬೇಕು. ಹೌದು, ಯಾಕೆಂದ್ರೆ ಶತಶತಮಾನಗಳಿಂದ ನಾವು ಅವಕಾಶ ವಂಚಿತರಾಗಿದ್ದೀವಿ. ಶತಶತಮಾನಗಳಿಂದ ಜಾತಿ ಕಾರಣಕ್ಕೆ ಹಲ್ಲೆಗೊಳಗಾಗಿದ್ದೀವಿ, ದಬ್ಬಾಳಿಕೆಗೊಳಗಾಗಿದ್ದೀವಿ, ಹಿಂಸೆಗೊಳಗಾಗಿದ್ದೀವಿ. ದೇವಸ್ಥಾನ ಪ್ರವೇಶ ಇಲ್ಲ, ಊರು ಪ್ರವೇಶ ಇಲ್ಲ, ನೀರು ಮುಟ್ಟಂಗಿಲ್ಲ, ತಾಲೂಕು ಬರಂಗಿಲ್ಲ, 15 ವರ್ಷ ಕೆಳಗಡೆ ಯಾರು ಗತಿ ಇರ್ತಿರ್ಲಿಲ್ಲ. ಹಾಗಾಗಿ ಅವಕಾಶ ಸಿಕ್ಕಿದ್ರೆ ನಾವು ಮಗು ಹಾಕ್ಕೊತೀವಿ. ಜಾತಿಯ ಜಾತಿಯ ಒಂದಾಗ್ತೀವಿ. ಇದು ಜಾತಿವಾದ ಅಲ್ಲ. ಯಾರು ಜಾತಿಯ ಕಾರಣಕ್ಕೆ ಜಾತಿಯ ಹೆಸರಿಟ್ಕೊಂಡು ಯಾರು ಪ್ರಬಲರಾಗಿದ್ದಾರೆ ಅವರು ಜಾತಿಯ ಕಾರಣಕ್ಕೆ ಒಂದಾದ್ರೆ ಅದು ಅನ್ಯಾಯ. ಕೆಲವರು ಭೂಮಿ ಮತ್ತು ಲಂಬಾಣಿಗಳು ಹೇಳ್ತಾ ಇರುವಂತಹ ಸುಳ್ಳು ನಮಗೆ ಅರ್ಥ ಆಗಬೇಕಾಗಿತ್ತು. ಏನ್ ಹೇಳ್ತಾ ಇದ್ದಾರೆ ಅವರು? ಕೇವಲ ಸದಾಶಿವ ಆಯೋಗದ ಹೋರಾಟ ಇದೆಯಲ್ಲ, ಅದು ಮಾದಿಗರು ಮಾತ್ರ ಒಂದು ಜಾತಿಗೆ ಮಾತ್ರ ಸೀಮಿತವಾಗಿದ್ದು, ಉಳಿದಂತಹ 100 ಜಾತಿಗಳಿಗೆ ಇದರಿಂದ ಅನ್ಯಾಯ ಆಗ್ತಾ ಇದೆ. ಎಸ್ಸಿಗಳ ಪಟ್ಟಿಯಲ್ಲಿರುವಂತಹ 101 ಜಾತಿಗಳಲ್ಲಿ ಮಾದಿಗರು ಒಂದೇ ಒಂದು ಜಾತಿ, ಉಳಿದಂತಹ 100 ಜಾತಿಗಳು ಇವರು ವಿರುದ್ಧವಾಗಿದ್ದಾರೆ. ಹಾಗಾಗಿ ನಾವು ಅದನ್ನು ಬೆಂಬಲಿಸಬಾರದು ಅಂತ ಈ ಅವಿವೇಕಿ ಅಧಿಕಾರಿಗಳಿಗೆ ಹೇಳ್ತಾರೆ. ಜಾತಿಯ ಕ್ಯಾಸ್ಟ್ ಕೆಮಿಸ್ಟ್ರಿ ಗೊತ್ತಿಲ್ಲ ಹಿರಿಯರಿಗೆ. ಇಲ್ಲಿ ಹೋರಾಟ ಮಾಡ್ತಾ ಇರುವಂತದ್ದು ಮಾದಿಗ ಅಂದ್ರೆ ಮಾದಿಗ ಸಂಬಂಧಿತ ಒಟ್ಟು 49 ಜಾತಿಗಳು, ವಲಯ ಮತ್ತು ವಲಯ ಸಂಬಂಧಿತ 29 ಜಾತಿಗಳು. 49, 29 ಎಷ್ಟಾಯ್ತು? ಇದ್ರ ಜೊತೆಯಲ್ಲಿ ಇತರೆ ಅನ್ನುವಂತಹ ಆದಿವಾಸಿ ಅಲೆಮಾರಿಗಳು, ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಬರುವಂತಹ ಆದಿವಾಸಿ ಮತ್ತು ಅಲೆಮಾರಿಗಳು, ಬುಡಕಟ್ಟುಗಳು, ಇವರಿಗೆ ಇಲ್ಲಿಯವರೆಗೂ ಕೂಡ ಭಾರತದ ಇತಿಹಾಸದಲ್ಲಿ ಮೀಸಲಾತಿಯ ಸವಲತ್ತು 10 ಹೋಗಿಲ್ಲ. ಅವರು ವಾಸನೆ ಕೂಡ ತಟ್ಟಿಲ್ಲ. ಅವ್ರಿಗೂ ಕೂಡ ಇಲ್ಲಿ 1% ಸಿಗುತ್ತೆ. ಸಾಮಾಜಿಕ ನ್ಯಾಯ ಅಂದ್ರೆ ಇದು. ಆದ್ರೆ ಟಿ ಲಲಿತಾ ನಾಯಕ್ ದೊಡ್ಡ ಹೋರಾಟಗಾರ್ತಿ, ದೊಡ್ಡ ಸಮಾಜದ ನಿರ್ಮಾಣದ ಕನಸುಗಳನ್ನ ಹೊತ್ಕೊಂಡಿದ್ದೀನಿ ಅಂತ ಮಾತಾಡುವ ಟಿ ಲಲಿತಾ ನಾಯಕ್, ಹಾಗೆ ಅರವಿಂದ ಲಿಂಬಾವಳಿ, ಗೂಳಿಹಟ್ಟಿ ಶೇಖರ್, ಈ ತರದ ಬಹಳ ದೊಡ್ಡ ಹೋರಾಟಗಾರರು, ರಾಜಕಾರಣಿಗಳು ಇವತ್ತು ಇಡೀ ಕರ್ನಾಟಕದಾದ್ಯಂತ ಸುಳ್ಳುಗಳನ್ನ ಹೇಳ್ಕೊಂಡಿರ್ತಾರೆ. ಸುಳ್ಳುಗರು ಮಾದಿಗರ ಹೋರಾಟ ಇದು ಒಳ ಮೀಸಲಾತಿ ಅಂದ್ರೆ ಮಾದಿಗರ ಹೋರಾಟವಾಗಿ ಉಳಿದಿಲ್ಲ. ನಿನ್ನೆ ನೀವು ಇಡೀ ಕರ್ನಾಟಕದ ಛಲವಾದಿ ಮಹಾಸಭಾದ ಮುಖಂಡರು ಕೊಟ್ಟಂತ ಹೇಳಿಕೆಯನ್ನ ಪೇಪರ್ಗಳಲ್ಲಿ ನೀವೆಲ್ಲರೂ ಕೂಡ ನಾವು ನೋಡಿರ್ತೀರಿ. ಕೊಲಂಬೋಗಳು ಅನ್ನೋ ಪದವನ್ನ ಬಳಸಿದ್ದಾರೆ ಅವರು. ಅಂದ್ರೆ ಕೊಲಂಬೋ, ಗೋವಿ, ಲಂಬಾಣಿ, ಕೊರ್ಮಾ, ಕೊರ್ಚ ಇವರೆಲ್ಲರೂ ಕೂಡ ಸೇರಿ ಒಳ ಮೀಸಲಾತಿ ಹೋರಾಟದ ವಿರುದ್ಧವಾದಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರುವಾಗ ಛಲವಾದಿ ಮಹಾಸಭಾದ ಬೆಂಬಲ ನನ್ನ ಜೊತೆಲಿದೆ ಅಂತ ಹೇಳಿಕೊಂಡಿದ್ದಾರೆ. ನಾನು ಅವರ ವಿರುದ್ಧ ಕಾನೂನು ಕ್ರಮ ತಗೋತೀನಿ. ನಾವು ಒಳ ಮೀಸಲಾತಿಯ ಪರವಾಗಿದ್ದೀವಿ. ಛಲವಾದಿ ಮತ್ತು ಮಾದಿಗರು ಯಾವಾಗಲೂ ಅಣ್ಣ ತಮ್ಮಂದರು. ನಾವು ಒಬ್ಬೊಬ್ಬರನ್ನ ಬಿಟ್ಕೊಡೋದಿಲ್ಲ. ನಾವು ಒಳ ಮೀಸಲಾತಿ ಪರವಾಗಿದ್ದೀವಿ. ಕೊಲಂಬೋಗಳು ಸುಳ್ಳು ಹೇಳ್ತಾ ಇದ್ದೀರಿ. ಈ ಸುಳ್ಳನ್ನ ನಿಮ್ಮ ಮತ್ತೆ ಮುಂದುವರಿಸಿದ್ರೆ ನಿಮಗೆ ಗ್ರಾಚಾರ ಬಿಡಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರು ನನಗೆ ಕೊಟ್ಟಿದ್ದಾರೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ನಾನು ನೆಲಮಂಗಲದ ಇತಿಹಾಸವನ್ನು ಹೇಳಿದ್ದೀನಿ. ನಾನು ಆಗಲೇ ಹೇಳಿದೆ, 36 ಜನ MLA ಇರ್ತಾ ಇದ್ರು ಒಲೆಮಾದಿಗರು ಇಬ್ಬರೇ ಕರ್ನಾಟಕದಲ್ಲಿ. ಇವತ್ತು ಕೇವಲ 5-6 ಜನ ಬಂದಿದ್ದಾರೆ. 21-22 ಜನ ಸ್ಪರ್ಶ ಜಾತಿಯವರಿದ್ದಾರೆ. ಮತ್ತೆ ಇತ್ತೀಚೆಗೆ ಬೇಡ ಜಂಗಮನ ಹೆಸರಿನಲ್ಲಿ SC ಪಟ್ಟಿ ಒಳಗಡೆ ಅವರು ಕೂಡ ಟಿಕೆಟ್ ತಗೊಂಡು ಗೆಲ್ಲಲು ಶುರು ಮಾಡಿದ್ದಾರೆ. ಹಿಂಗೆ ಆಯ್ತು ಅಂತಂದ್ರೆ ರಾಜಕೀಯವಾಗಿ ಸರ್ವನಾಶ ಆಗ್ತೀವಿ. ಸದಾಶಿವ ಆಯೋಗದ ವರದಿ ಅದೇನಿದೆ ಕೇವಲ ಮೀಸಲಾತಿ ಕೊಡಿ ಅಂತ ಅಷ್ಟೇ ಹೇಳಬಿಡಲಿಲ್ಲ. ನಮ್ಮ ಸಾಮಾಜಿಕ ಪರಿಸ್ಥಿತಿ ಏನು, ನಮ್ಮ ಆರ್ಥಿಕ ಪರಿಸ್ಥಿತಿ ಏನು, ನಮ್ಮ ಹತ್ರ ಭೂಮಿ ಎಷ್ಟಿದೆ, ನಮ್ಮ ಹತ್ರ ಸರ್ಕಾರಿ ಉದ್ಯೋಗ ಎಷ್ಟಿದೆ, ನಾವೆಷ್ಟು ಸಬಲರಾಗಿದ್ದೀವಿ, ನಮ್ಮ ಸ್ಥಾನಮಾನಗಳೇನು ಈ ಸಮಾಜದಲ್ಲಿ ಅಂತ ನೇರವಾಗಿ ಅಂಕಿಅಂಶಗಳ ಸಮೇತ ಪರಿಶೀಲನೆ ಮಾಡಿ ದಾಖಲು ಮಾಡಿ ಹೇಳ್ತಾ ಇದೆ. ಕರ್ನಾಟಕದ SC ಪಟ್ಟಿನಲ್ಲಿ ಅತ್ಯಂತ ನಿಕೃಷ್ಟವಾಗಿ ಮಾಡ್ತಾ ಇರುವ ಸಮುದಾಯಗಳು ಅಂತಂದ್ರೆ ಮೊದಲನೇದಾಗಿ ಮಾದಿಗರು, ಎರಡನೇದಾಗಿ ವಲಯಗಳು. ಹಾಗಾಗಿ 15% ನಲ್ಲಿ 6% ಅನ್ನ ಮಾದಿಗರಿಗೆ ಕೊಡಿ, 5% ಅನ್ನ ವಲಯರಿಗೆ ಕೊಡಿ, 3% ಅನ್ನ ಭೂಮಿ ಲಂಬಾಣಿಗಳಿಗೆ ಕೊಡಿ. ನೋಡಿ ಎಷ್ಟು ಪ್ರೀತಿ ನಮಗೆ, ಎಂತ ತಾಯ್ತನದ ಹೃದಯ ಅವರು. ನಿಮ್ಮೊಂದು ಸತ್ಯ ಗೊತ್ತಿರಲಿ, ಇಡೀ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಭೂಮಿ ಲಂಬಾಣಿಗಳು SC ಪಟ್ಟಿಲಿಲ್ಲ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಇವನ್ನ SC ಪಟ್ಟಿಯಲ್ಲಿ ನಾವು ಈಗ ಮೀಸಲಾತಿಯನ್ನು ಕೊಡ್ತಾ ಇರೋದು. ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ಮಾಡಿ ಬೇಕಿದ್ರೆ ಇವರನ್ನ ಈ ಪರಿಸ್ಥಿತಿ ಪಟ್ಟಿಯಿಂದ ಹೊರಗಡೆ ಹಾಕಿಂದ ಮಾಡಬಹುದಿತ್ತು. ಆದ್ರೆ ಮಾಡಲಿಲ್ಲ. ಯಾಕೆಂದ್ರೆ ಭೂಮಿ ಲಂಬಾಣಿಗಳ ಮೇಲೆ ಕೂಡ ನಮಗೆ ಪ್ರೀತಿ ಇದೆ, ಗೌರವ ಇದೆ, ಅಕ್ಕರೆ ಇದೆ, ಕಾಳಜಿ ಇದೆ. ಅವರಿಗೆ ಅವ್ರಿಗೂ 3% ಕೊಡ್ಲಿ. ಅವ್ರಿಗೆ ಅನ್ಯಾಯ ಮಾಡೋದು ಬೇಡ ಅಂತಂದ್ರೂ ಕೂಡ ಮಿತಿ ಮೀರಿ ಬರ್ತಾರೆ, ಮತ್ತೆ ಹೋರಾಟಗಳನ್ನ ಮಾಡ್ತಾರೆ. ಒಳ ಮೀಸಲಾತಿ ಪರವಾಗಿ ನ್ಯಾಯಕ್ಕೆ ಆಗ್ರಹಿಸಿದಾಗ ಒಬ್ಬ ಕೇಂದ್ರ ಮಂತ್ರಿ ವಿರುದ್ಧವಾಗಿ ಅವಾಚ್ಯವಾಗಿ ಬಾಯ್ತಾರೆ, ದಾಳಿ ಮಾಡ್ತಾರೆ, ಅವ್ರಿಗೆ ಕೊಲೆಗಟ್ಟಿಗೆ ಆಗ್ತಾರೆ. ಅದರಲ್ಲೊಬ್ಬ ಮಂಗ
ಹೋಗ್ತಾ ಬೆಳವಣಿಗೆ ಮಾಡ್ತಾ ಕೂತ್ಕೊಂಡು ಹೋಗ್ತಾನೆ. ಕಣ್ಣಂದೇವ ತೀರ್ಸಿ ನಾರಾಯಣ ಸ್ವಾಮಿ ಗುಡಿ ಇರುತ್ತೆ. ಏನ್ ಇವ್ರ ಅಪ್ಪ ಕೃಷ್ಣ ಖುಷಿ ಇಟ್ಟಿದ್ದ, ಇವ್ರು ನಾರಾಯಣ ಸ್ವಾಮಿ ಜಲ್ಲಿ ಪೌಡ್ರು ತಗೊಂಡೋಗಿ ಪೌಡ್ರು ಮಾಡ್ಬಿಡಕ್ಕೆ. ನಾವು ಅದೇ ಪುಡಿ ಮಾಡಕ್ಕಾದ್ರೆ ಬೀಜಗಳನ್ನ ಮುರಿದು ಬಿಡ್ತೀವಿ ಅಂತ ಗೊತ್ತಿಲ್ಲ ನಮಗೆ. ಆದ್ರೆ ಕಾನೂನನ್ನ ಗೌರವಿಸು, ಬಾಬಾ ಸಾಹೇಬ್ ಕೊಟ್ಟರೆ ಸಂವಿಧಾನವನ್ನ ಎತ್ತಿಡಬೇಕು ಅಂತ ಮನಸ್ಸು ಮಾಡಿದವರು. ನಾವು ಯಾವತ್ತಿಗೂ ಕೂಡ ಕಾನೂನನ್ನ ಕೈ ತಗೊಳ್ಳೋದಿಲ್ಲ. ನಾವು ಕಾನೂನನ್ನ ಕೈ ತಗೊಳ್ಳೋಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಸಂವಿಧಾನ ಇಲ್ಲವಾಗಿದ್ದರೆ ಈ ದೇಶ ಏನಾಗ್ತಿತ್ತು ಗೊತ್ತಿಲ್ಲ. ಹಾಗಾಗಿ ಎಚ್ಚರಿಕೆಯನ್ನೂ ಕೊಡ್ತಾ ಇದ್ದೀವಿ, ಮತ್ತೆ ಅವಿವೇಕಿಗಳಿಗೆ ತಿಳುವಳಿಕೆಯನ್ನು ಹೇಳ್ತಾ ಇದ್ದೀವಿ, ಸಹೋದರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ದುರಾಂಕಾರಗಳನ್ನ ಕಟ್ಟಿಟ್ಟು ಬಿಡಿ. ನಾವು ನೆಲಮಂಗಲದವ್ರು ಹೇಳ್ತೀವಿ, ಇಡೀ ಕರ್ನಾಟಕ ಹೋರಾಟಗಳಲ್ಲಿ ಹಲವು ಸಾರಿ ಮಾದರಿಗಳಾಗಿದ್ದೀವಿ. ಸುಮಾರು 20 ವರ್ಷಗಳ ಕೆಳಗಡೆ ನಾವಿಲ್ಲಿ ಕರ್ನಾಟಕದಲ್ಲಿ ಸಂಘಟನೆಗಳ ಒಕ್ಕೂಟ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನು ಕೊಟ್ಟಾಗ ಇಡೀ ಕರ್ನಾಟಕ ಆಶ್ಚರ್ಯವಾಗಿ ನಮ್ಮ ಕಡೆ ನೋಡ್ತು. ಆ ರೀತಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡಿ ಕರ್ನಾಟಕಕ್ಕೆ ಮಾದರಿಯಾಗಿ ನಿಂತಿರೋರು ನಾವು ಇಲ್ಲಿಂದ ಈ ಒಳ ಮೀಸಲಾತಿಯ ಹೋರಾಟಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಡ್ತೇವೆ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅದು ಈಗಿನ ಬಿಜೆಪಿ ಸರ್ಕಾರದ ಬೊಮ್ಮಾಯಿಯವರಿರಲಿ ಅಥವಾ ಶಿರಾದ ಉಪಚುನಾವಣೆಯಲ್ಲಿ ಬಂದು ಅಲ್ಲಿ ಇದೊಂದು ಸಾರಿ ಶಿರಾದಲ್ಲಿ ನಮಗೆ ಸಪೋರ್ಟ್ ಮಾಡಿದ್ರೆ ಒಳ ಮೀಸಲಾತಿ ಜಾರಿಗೊಳಿಸಿ ನಾವು ಬದ್ಧವಾಗಿದ್ದೀವಿ ಅಂತ ಮಾತಾಡ್ತಾ ನಳಿನ್ ಕುಮಾರ್ ಪಿಟೀಲ್ ಇರಲಿ, ಎಲ್ಲರಿಗೂ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇರುವಂಥದ್ದು. ನಿಮಗೆ ಸಾಧ್ಯ ಆದ್ರೆ, ನಿಮಗೆ ಮಾನ ಮರ್ಯಾದೆ ಇದ್ರೆ, ಕೊಟ್ಟಿರೋ ಮಾತನ್ನ ಉಳಿಸ್ಕೋ ತಾಕತ್ತು ನಿಮಗಿದ್ರೆ, ಇನ್ನೊಂದು ಸಾರಿ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಮುಖ ಇಟ್ಕೊಂಡು ನಮ್ಮ ಮನೆಗೆ ಓಟ್ ಕೇಳಕ್ಕೆ ಬರುವ ತಾಕತ್ತು ಎದೆಗಾರಿಕೆ ನೀವು ಉಳಿದಿದ್ರೆ ಸದಾಶಿವ ಆಯೋಗದ ವರದಿಯನ್ನ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ. ಇಲ್ಲ ನಾವು ರಣಹೇಡಿಗಳು ನಮ್ಮ ಕೈಲಿ ಆಗೋದಿಲ್ಲ, ನಾವು ಸತ್ತೋಗಿದ್ದೀವಿ, ನಮ್ಮ ಮನುಷ್ಯತ್ವ ಇಲ್ವಾ, ನಮ್ದು ನಾಲ್ಗೆ ಆಗಿರ್ಲಿಲ್ಲ, ಅವಾಗ ಮಾತಾಡುವಾಗ ಕೆರ ಆಗಿತ್ತು, ಹಂಗಾಗಿ ಬಾಯಿ ಬಂದಂಗೆ ಮಾತಾಡ್ಬಿಟ್ಟೆ, ನಾನು ಅದನ್ನ ಮಾಡಕ್ಕಾಗಲ್ಲ ಅಂತ ಸದಾಶಿವ ಆಯೋಗದ ವರದಿಯನ್ನ ಕ್ಯಾನ್ಸಲ್ ಮಾಡಿ ಬಿಸಾಕಿ ಅದರ ತಿಂಬೆಗೆ. ಇಲ್ಲಿವರೆಗೂ ಎಷ್ಟು ಕೋಟಿ ಖರ್ಚಾಗಿದೆ ಆಗಲಿ ಎಲ್ಲ ತಗೊಂಡು ತಿಂಬೆ ಬಿಸಾಕಿ, ನಮ್ಮ ಕೈ ಮಾಡಕ್ಕಾಗಲ್ಲ ಅಂತ ಒಪ್ಕೊಳ್ಳಿ. ಜೊತೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಮುಖಂಡರು ಸಿದ್ದರಾಮಯ್ಯವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಹೇಳೋದೇನು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಸಾಕಷ್ಟು ಏನೋ ಕೊಲಂಬೋಗಳು ಅಂದ್ರೆ ಒಳ ಮೀಸಲಾತಿ ಹೋರಾಟದ ವಿರೋಧಿಗಳು ಯಾರಿದ್ದಾರೆ ಅವ್ರ ಜೊತೆಯಲ್ಲಿ ಸಮಾವೇಶಗಳನ್ನ ಮಾಡುವಂಥದ್ದು, ಸಮಾಲೋಚನೆ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಇದು ಮಾಡುದು ಅಂತಂದ್ರೆ ಈಗಾಗಲೇ ನೆಲ ಕಚೇರಿ ಪಕ್ಷ ಮತ್ತು ಇರೋದಿಲ್ಲ. ಡಿ ಕೆ ಶಿವಕುಮಾರ್ ಅವರೇ ಎಚ್ಚರಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯವರು ಇಲ್ಲಿವರೆಗೂ ಮಾಡಿದಂಥ ನಾಟಕಗಳನ್ನ ಸಾಕು ಮಾಡಿ ಮೊನ್ನೆ ಇತ್ತೀಚೆಗೆ ಒಂದು ಸಭೆಯಲ್ಲಿ ಮಾತಾಡ್ತಾ ನೇರವಾಗಿ ಹೇಳ್ತಾರೆ, ನಮ್ಮ ತುಮಕೂರು ಭಾಗದ ಕಟ್ಟಲ್ಗೆರೆ ಗುರುಪ್ರಸಾದ ಸಂಶೋಧಕರು ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಸಿದ್ದರಾಮಯ್ಯವ್ರಿಗೆ, ನೀವು ಆಡಳಿತದಲ್ಲಿದ್ದಾಗ ಯಾಕೆ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಿಲ್ಲ ಅಂದ್ರೆ, ಹಂಗಲ್ಲ, ಅದು ನಾವು ಕೋವಿಲ್ ಅಂಬಾಣಿಗಳ ಹತ್ರ ಸ್ವಲ್ಪ ಚರ್ಚೆ ಮಾಡಿ ಜಾರಿಗೆ ತರಬೇಕು ಅಂತ. ಒಂದು ವೇಳೆ ನಿಮ್ಗೊಂದು ಗೊತ್ತಿರಲಿ, ಈ ದೇಶದಲ್ಲಿ ಎಂತೆಂಥ ಆಯೋಗಗಳು ಬಂದೋಗಿದ್ದಾವೆ, ಎಷ್ಟೆಷ್ಟೋ ವರದಿಗಳು ಬಂದೋಗಿದ್ದಾವೆ, ಒಂದೆರಡು ವರದಿಗಳು ಬಂದಿಲ್ಲ. ಯಾವುದೇ ವರದಿಗಳು ಕೂಡ ಇಲ್ಲಿವರೆಗೂ ಕೂಡ ಸಾರ್ವಜನಿಕ ಚರ್ಚೆಗೆ ಒಳಪಟ್ಟು ಜಾರಿಯಾದಂತ ಒಂದು ಉದಾಹರಣೆ ಇಲ್ಲ. ಆದ್ರೆ ಈ ಆಯೋಗರು ನಮ್ಮ ಬುದ್ಧಿ ಹೇಳಿ ಬರ್ತಾರೆ, ಈ ವರದಿಯನ್ನು ಸಾರ್ವಜನಿಕ ಚರ್ಚೆಗೆ ಬಿಟ್ಟು ನಾವು ಏನೋ ಜಾರಿ ಮಾಡ್ತೀವಿ ಅಂತ. ಯಾವ ವರದಿನ ಅದು ಸಾರ್ವಜನಿಕ ಚರ್ಚೆಗೆ ಬಿಡೋದುಂಟ, ಚರ್ಚೆ ಆಗೋದುಂಟ, ಅದ್ರ ರಿಸಲ್ಟ್ ಸಿಗೋದುಂಟ, ಜಾರಿ ಆಗೋದುಂಟ. ಆಗಲ್ಲ, ನಮ್ಮ ಕೈಲಿಲ್ಲ, ನಮ್ಗೆ ಯೋಗ್ಯತೆ ಇಲ್ಲ, ನಾವು ಸುಳ್ಳು ಹೇಳಿದೀವಿ, ನಾವು ಇರೋದೇ ಹಂಗೆ, ನಮ್ಮ ಯೋಗ್ಯತೆ ಅಷ್ಟೊಂದು ಒಪ್ಕೊಂಡು ಹಾಳಾಗಿ ಹೋಗಿ ನಿಮ್ಮನ್ನ ಈಗಾಗಲೇ ಸಮಾಧಿ ಕಟ್ಟಾಗಿದೆ ಮತ್ತೂ ಕಟ್ತೀವಿ. ಅದೇ ರೀತಿ ಬೊಮ್ಮಾಯಿ ಅವರು ಹೇಳ್ತಾ ಇರೋದದ್ದು, ನಳಿನ್ ಕುಮಾರ್ ಪಿಟೀಲ್ಗೂ ಹೇಳ್ತಾ ಇರೋದದ್ದು, ನೀವು ಕೊಟ್ಟಂತ ಮಾತುಗಳು, ನಿಮ್ಮ ನವರಂಗಿ ಆಟಗಳು ಇನ್ನು ಮುಂದೆ ನಮ್ಮ ಹತ್ರ ನಡೆಯೋದಿಲ್ಲ. ಹಾಗೆ ಮಾದಿಗ ಸಮುದಾಯದಲ್ಲಿರುವಂತಹ ರಾಜಕಾರಣಿಗಳು ನೀವೇನು ವಿಧಾನಸಭೆಯಲ್ಲಿ ಇದ್ದೀರಿ, ನಿಮ್ಮನ್ನು ಗೌರವಿಸ್ತಲೇ, ನಿಮಗೆ ಅಪಾಯ ಆದಾಗ ನಿಮ್ಮ ಪರವಾಗಿ ಮಾತಾಡ್ತಾರೆ, ನಿಮಗೆ ಕೊಡ್ತಾರೆ ಎಚ್ಚರಿಕೆ ಏನು ಅಂತಂದ್ರೆ, ಒಳ ಮೀಸಲಾತಿ ಇರೋದು ಬೀದಿ ನಾಟಕ ಅಲ್ಲ. ನೀವು ಒಳ ಮೀಸಲಾತಿಯಾದಂತಹ ಹೇಳಿಕೆಗಳನ್ನ ನೀವು ಕಾರಜೋಳ ಇರಲಿ, ಆಂಜನೇಯ ಇರಲಿ, ನಾರಾಯಣ ಸ್ವಾಮಿ ಇರಲಿ, ಯಾರೇ ಇರಲಿ, ಬೀದಿಗಳಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ. ಆದ್ರೆ ನೀವು ಒಳ ಮೀಸಲಾತಿಯ ಪರವಾದಂತಹ ಹೇಳಿಕೆಗಳನ್ನ ಕೊಡ್ಬೇಕಾಗಿರೋದಲ್ಲಿ ನಾರಾಯಣ ಸ್ವಾಮಿ ಲೋಕಸಭೆಯಲ್ಲಿ ಮಾತಾಡ್ಬೇಕಿತ್ತು, ಮಾತಾಡ್ತಿಲ್ಲ, ಬೀದಿಗೆ ಬಂದು ಮಾತಾಡ್ತಾರೆ. ತಪ್ಪು ಇದು. ಅವರು ನಮ್ಮ ಸಮಾಜದ ಹಿರಿಯರಾಗಿ ಅವ್ರಿಗೆ ಹೇಳ್ತಾ ಇರೋದು. ನೀವು ಲೋಕಸಭೆಯಲ್ಲಿ ಮಾತಾಡಿ, ಮೊನ್ನೆ ನಡೆದ ಸೆಷನ್ ಅಲ್ಲಿ ಯಾಕೆ ಮಾತಾಡಲಿಲ್ಲ, ಬೀದಿ ಬಂದು ಯಾಕೆ ಮಾತಾಡ್ತೀರಿ? ಇದು ಬೀದಿ ನಾಟಕ ಅಲ್ಲ. ಕಾರಜೋಳ ಅವರೇ, ನೀವು ವಿಧಾನಸಭೆಯಲ್ಲಿ ಮಾತಾಡಲ್ಲ. ಒಂದು ಸಂತೋಷದ ವಿಚಾರ ಅಂದ್ರೆ, ಸಿದ್ದರಾಮಯ್ಯನವರ ಮಗ ಯತೀಂದ್ರ ಇತ್ತೀಚೆಗೆ ಮಾದಿಗರಿಗೆ ಮೈಸೂರಲ್ಲಿ ಎಷ್ಟು ಅನ್ಯಾಯ ಆಗಿದೆ ಅಂತ ಧ್ವನಿ ಎತ್ತುತ್ತಾರೆ. ಆದ್ರೆ ಅದೇ ವಿಧಾನಸಭೆಯಲ್ಲಿ ನಮ್ಮ ಜನಾಂಗದ ಕಾರಜೋಳರು ಇಲ್ಲ, ಅನ್ಯಾಯ ಆಗಿಲ್ಲ ಅಂತ ಮಾತಾಡ್ತಾರೆ. ಎಂತ ವಿಪರ್ಯಾಸ ನೋಡಿ. ಸಿದ್ದರಾಮಯ್ಯ ಮಗ ನಮ್ಮ ಪರವಾಗಿಲ್ಲ ಧ್ವನಿ ಎತ್ತುತ್ತಾರೆ, ಇವರು ಹಂಗೆಲ್ಲ ಆಗಿಲ್ಲ ಅಂತ ಮಾತಾಡ್ತಾರೆ. ಇಂತಹ ಅವಿವೇಕತನ ಕೂಡ ನಮ್ಮಲ್ಲಿ ಮನೆ ಮಾಡಿರೋದ್ರಿಂದ ನಾವುಗಳೆಲ್ಲ ನಾಶ ಆಗಿದ್ದೀವಿ. 30 ವರ್ಷಗಳ ಆ ನೋವಿದೆಯಲ್ಲ, ಇದು ಇವತ್ತು ಕರ್ನಾಟಕವನ್ನು ಸುಡೋದಕ್ಕೆ ಪ್ರಾರಂಭ ಮಾಡಿದೆ. ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ, ಗ್ರಾಮ ಮಟ್ಟದಲ್ಲಿ ಈ ಹೋರಾಟ ಶುರುವಾಗಿದೆ. ನೆಲಮಂಗಲದ ಮಾದಿಗ ಮಹಾಸಭಾ ಏನಿದೆ, ಇದನ್ನ ಒಂದು ಪ್ರಾರಂಭದ ಹೆಜ್ಜೆಯಾಗಿ ತಗೊಂಡಿದೆ. ಇದು ಅಂತಿಮವಾದ ಹೋರಾಟ ಅಲ್ಲ. ಪ್ರತಿ ದಿವಸ, ಪ್ರತಿ ವಾರ
ನೆಲಮಂಗಲದ ಒಲೆಮಾದಿಗರ ಕಾಲೋನಿಗಳೇನಿದ್ದಾವೆ, ಯಾಕಂದ್ರೆ ಇದು ಮಾದಿಗರ ಹೋರಾಟ ಅಂತಲ್ಲ, ಅಸ್ಪೃಶ್ಯ ಸಮುದಾಯಗಳ ನಿಜವಾದ ಪ್ರಾಮಾಣಿಕವಾದ ಹೋರಾಟ. ಎಲ್ಲ ಕಾಲೋನಿಗಳಲ್ಲೂ ಇದರ ಜಾಗೃತಿಯಾಗಿ ಕಾರ್ಯಕ್ರಮ ರೂಪಿಸುವ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡೇ ಮಾಡ್ತೀವಿ. ನಮ್ಮ ಮಹಾಸಭಾದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಕೂಡ ವೇದಿಕೆ ಮೇಲಿದ್ದಾರೆ. ಅವರ ಅಪ್ಪಣೆ ಇದಕ್ಕೆ, ಅವರ ತೀರ್ಮಾನಗಳು ಇದ್ದಾವೆ. ಪ್ರತಿ ಹಳ್ಳಿಗಳಲ್ಲೂ ಕೂಡ ಈ ಹೋರಾಟದ ಬೆಂಕಿಯನ್ನು ಹಚ್ಚುವಂತ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ಯಾರ ಕೈಗೂ ಬರೆಯಕ್ಕಾಗಲ್ಲ. ಇದರ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ನೇರವಾದ ಚಾಲೆಂಜ್ ಇದು. ಈ ನೆಲಮಂಗಲದಲ್ಲಿ ರಾಜಕೀಯವಾಗಿ ಕೂಡ ಮಾದಿಗರು ಈಗೇನು ಸರ್ವನಾಶವಾಗಿದ್ದೀವಿ. ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಇಲ್ಲ, ಒಬ್ಬ ತಾಲೂಕ್ ಪಂಚಾಯತ್ ಮೆಂಬರ್ ಇಲ್ಲ, ಒಬ್ಬ MLA ಇಲ್ಲ. ಇನ್ನು ಮುಂದಿನ ದಿವಸದಲ್ಲಿ ಇದನ್ನ ನಾವು ಉಲ್ಟಾ ಮಾಡ್ತೀವಿ. ಪ್ರತಿ ತಾಲೂಕ್ ಪಂಚಾಯತಿಯಲ್ಲೂ, ಜಿಲ್ಲಾ ಪಂಚಾಯತಿಯಲ್ಲೂ ಕೂಡ, MLA ಎಲೆಕ್ಷನ್ಗಳಲ್ಲೂ ಕೂಡ ಈ ಜನಾಂಗದ ಪ್ರತಿನಿಧಿಗಳು ಇಲ್ಲಿ ಗೆಲ್ಲುವಂತಹ ವಾತಾವರಣ ನಿರ್ಮಾಣ ಮಾಡೇ ಮಾಡ್ತೀವಿ ಅನ್ನೋ ಶಪಥವನ್ನ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.